ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ನಾಳೆ ದಿನ ಅಷ್ಟಮಿ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ದುರ್ಗಾ ದೇವಿಯ ಅನುಗ್ರಹ ಪಡಿಬೇಕು, ನಿಮ್ಮ ಮನಸ್ಸಿನ ಸಕಲ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸುವಂಥವ್ರು, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು, ಆರೋಗ್ಯ ಆಯಸ್ಸು ಅಭಿವೃದ್ಧಿ ಆಗಬೇಕು, ನಮ್ಮ ಮನೆಯಲ್ಲಿ ಯಾವಾಗಲೂ ನೆಮ್ಮದಿ ಇರಬೇಕು, ಅಥವಾ ನಾವು ಅಂದ್ಕೊಂಡಿರೋಂಥ ಎಲ್ಲ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗಬೇಕು ಅಂತ ಬಯಸುವಂಥವ್ರು, ನಿಂತೋಗಿರೋಂಥ ಕೆಲಸಗಳೆಲ್ಲ ಅಡೆತಡೆ ಆಗಿರೋಂಥವು ಕಾರ್ಯ ಸುಗಮ ಆಗಬೇಕು ಅಂತ ಬಯಸುವಂಥವ್ರು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಅಷ್ಟಮಿ ದಿನದಲ್ಲಿ ವಿಶೇಷವಾಗಿ ದುರ್ಗಾದೇವಿ ತುಂಬ ಇಷ್ಟಪಡುವಂತಹ ಈ ಸಿಂಧೂರನ ನೀವು ನಾಳೆ ದಿನ ದಾನ ಮಾಡೋ ಅಂಥದ್ದನ್ನು ಮಾಡಿ. ಯಾಕಂದರೆ ನೀವು ನಾಳೆ ದಿನ ಈ ಸಿಂಧೂರನ ದಾನ ಮಾಡಿದ್ದೆ ಆದರೆ, ಅಥವಾ ಸ್ವಯಂಕೃತವಾಗಿ ನೀವೇ ದುರ್ಗಾದೇವಿಯ ಸ್ತೋತ್ರನ ಪಠಿಸಿ, ಅಪರಾಜಿತ ಸ್ತೋತ್ರ ಅಂತ ಸಿಗುತ್ತೆ, ಅದನ್ನು ನೀವು ಒಂದು ಸಾರಿ ಆದರೂ ಪಠಿಸಿ, ತದನಂತರ ಸಿಂಧೂರನ ನೀವು ಸ್ವತಃ ನಿಮ್ಮ ಕೈ ಬೆರಳುಗಳಿಂದ ದುರ್ಗಾದೇವಿ ಹಣೆಗೆ ಅರ್ಪಿಸೋದು, ಅಂದರೆ ತಿಲಕವಾಗಿ ಇಡೋವಂಥದ್ದನ್ನು ನೀವು ಮಾಡಿದ್ದೆ ಆದರೆ ಸಕಲ ಇಷ್ಟಾರ್ಥಗಳು ನೆರವೇರೋವಂಥದ್ದಾಗುತ್ತೆ. ಯಾವುದೇ ರೀತಿಯ ದೋಷಗಳಿದ್ರೂ ಅದೆಲ್ಲ ಹೋಗೋವಂಥದ್ದಾಗುತ್ತೆ. ಅಕಸ್ಮಾತ್ ನಿಮಗೆ ಅಪರಾಜಿತ ಸ್ತೋತ್ರನ ಓದೋಕ್ಕಾಗೋದಿಲ್ಲ, ಅಷ್ಟು ನಮಗೆ ಬರೋದಿಲ್ಲ ಅಂದರೆ ಒಮ್ಮೆ ಆದರೂ ಸಿಂಧೂರವನ್ನು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ರಾಶಿ, ನಕ್ಷತ್ರ, ಗೋತ್ರ, ನಿಮ್ಮ ಯಾವ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸ್ತಿರೋ ಅದನ್ನು ನೀವು ಮನಸ್ಸಿನಲ್ಲಿ ಅಂದ್ಕೊಂಡು ಅದನ್ನು ಒಂದು ಸಾರಿ ಆದರೂ ಕೇಳಿಸ್ಕೊಂಡು ತದನಂತರ ನೀವು ದುರ್ಗಾದೇವಿಗೆ ಅರ್ಪಣೆ ಮಾಡೋ ಅಂಥದ್ದನ್ನು ನೀವು ಮಾಡ್ಬೋದು. ಅಕಸ್ಮಾತ್ ನಿಮಗೆ ಅದು ಆಗಲಿಲ್ಲ ಅಂತ ಅಂದರೆ ದುರ್ಗಾದೇವಿಯ ಅಷ್ಟೋತ್ತರ ಶತನಾಮಾವಳಿ ಬರುತ್ತೆ, ಆ ಶತನಾಮಾವಳಿಗಳನ್ನು ನೀವು ಹೇಳ್ಕೊಂಡು ತದನಂತರ ನೀವು ದುರ್ಗಾದೇವಿಗೆ ನೀವು ಸಿಂಧೂರವನ್ನು ನಾಳೆ ದಿನ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಬಹುದಿನದ ಬೇಡಿಕೆಗಳು ಎಂಥದ್ದೇ ಇದ್ದರೂ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಇದನ್ನು ನೀವು ನಾಳೆ ದಿನ ಮಾಡ್ಬೋದು. ಅಷ್ಟಮಿ ಇರೋದ್ರಿಂದ ಅಷ್ಟಮಿ ದಿನಗಳಲ್ಲಿ ನೀವು ಇದನ್ನು ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ. ಯಾಕಂದರೆ ದುರ್ಗಾದೇವಿ ತುಂಬ ಇಷ್ಟಪಡೋವಂಥ ಈ ಸಿಂಧೂರ ದಾನನ ನೀವು ನಾಳೆ ದಿನ ಮಾಡಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಸಕಲ ಸೌಭಾಗ್ಯ ದೊರೆಯುವಂಥದ್ದಾಗುತ್ತೆ. ಏನಾದರೂ ಹೆಣ್ಣಿನ ಜಾತಕದಲ್ಲಿ ಏನಾದರೂ ಕುಜದೋಷಗಳು ಅಥವಾ ರಾಹುದೋಷಗಳು, ಕೇತು ದೋಷಗಳಿಂದ ವಿವಾಹದಲ್ಲಿ, ದಾಂಪತ್ಯದಲ್ಲಿ ಏನಾದರೂ ಜಗಳ, ಮನಸ್ತಾಪಗಳಿದ್ದರೆ ಅದೆಲ್ಲ ದೂರ ಆಗೋದಕ್ಕೆ ಈ ಸಿಂಧೂರ ಅನ್ನೋದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಇನ್ನು ಮಕ್ಕಳ ಜೊತೆ ತಂದೆ ತಾಯಿ ಒಡನಾಟ, ಪ್ರೀತಿ ವಿಶ್ವಾಸ ಅನ್ನೋದು ಕಡಿಮೆ ಆಗಿದ್ದರೆ ಅದೆಲ್ಲ ಚೆನ್ನಾಗಿ ಸಿಗಬೇಕು, ಕುಟುಂಬದಲ್ಲಿರುವಂಥ ಎಲ್ಲರೂ ಒಗ್ಗೂಡಿ ಸುಖವಾಗಿ ಸಂತೋಷವಾಗಿ ಇರಬೇಕು ಅಂತ ಬಯಸೋವಂಥವ್ರು ದುರ್ಗಾದೇವಿಗೆ ನಾಳೆ ದಿನ ವಿಶೇಷವಾಗಿ ಈ ಸಿಂಧೂರ ದಾನನ ನೀವು ಮಾಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಇದೊಂದು ಸಣ್ಣ ಮಾಹಿತಿ ಖಂಡಿತವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ನೀವು ಇದನ್ನು ಮಾಡ್ಕೊಂಡು ನೋಡಿ, ನಿಮಗೆ ನೀವು ಈ ವರ್ಷ ಕೊಟ್ಟಿದ್ದೆ ಆದರೆ ಮುಂದಿನ ವರ್ಷದಷ್ಟೊತ್ತಿಗೆ ನಿಮ್ಮ ಲೈಫಲ್ಲಿ ಏನೋ ಒಂದು ಬದಲಾವಣೆ ಅನ್ನೋದು ಖಂಡಿತವಾಗ್ಲೂ ಆಗಿರುತ್ತೆ. ಸಿಂಧೂರ ಒಂದನ್ನು ನೀವು ಕೊಡುವಾಗ ಅದ್ರ ಜೊತೆಗೆ ಸ್ವಲ್ಪ ವಿಳೆದೆಲೆ, ಅಡಿಕೆ, ಒಂದೆರಡು ಬಾಳೆಹಣ್ಣು, ಒಂದಿಷ್ಟು ದಕ್ಷಿಣೆ, ಒಂದು 11 ರೂಪಾಯಿ ಆದರೂ ದುಡ್ಡಿಟ್ಟು ಕೊಡೋ ಅಂಥದ್ದನ್ನು ಮಾಡಿ. ಯಾಕಂದರೆ ಬರೀ ಕೈಯಲ್ಲಿ ಯಾವತ್ತೂ ಏನನ್ನು ಕೊಡಬಾರ್ದು. ಅದಕ್ಕೆ ದಕ್ಷಿಣೆ ಸಮೇತ ಸಂಕಲ್ಪ ಮಾಡಿಕೊಂಡು ಸ್ವಲ್ಪ ಮಲ್ಲಿಗೆ ಹೂವು ಅಥವಾ ಸಾವಂತಿಗೆ ಹೂವುಗಳನ್ನು ಇಟ್ಟು ಅದರ ಜೊತೆಗೆ ವಿಳೆದೆಲೆ, ಅಡಿಕೆ, ಒಂದು 11 ರೂಪಾಯಿನ ದುಡ್ಡನ್ನು ಇಟ್ಟು 2 ಬಾಳೆಹಣ್ಣನ್ನು ಇಟ್ಟು ನೀವು ದೇವಿಗೆ ಸಮರ್ಪಣೆ ಮಾಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡಿ. ಅಕಸ್ಮಾತು ನಿಮ್ಮ ಸುತ್ತಮುತ್ತ ದುರ್ಗಾ ದೇವಸ್ಥಾನಗಳಿಗೆ ಹೋಗೋಕ್ಕಾಗಿಲ್ಲ ಅನ್ನೋರು ಮನೆಗಳಲ್ಲಿ ಅಕಸ್ಮಾತ್ ದುರ್ಗಾದೇವಿಯ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿರೋವಂಥವ್ರು ಅವರೇ ಕೂಡ ಈ ಸಿಂಧೂರನ ನೀವು ಅಷ್ಟೋತ್ತರ ಓದಿದ ನಂತರ ಅಥವಾ ಅಪರಾಜಿತ ಸ್ತೋತ್ರನ ಓದಿದ ನಂತರ ಅದನ್ನು ನೀವು ದುರ್ಗಾದೇವಿಯ ವಿಗ್ರಹಗಳಿಗೆ ನೀವೇ ಸ್ವತಃ ಕೈಯಿಂದ ತಿಲಕವಾಗಿ ಇಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೊಬೋದು ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.